ಹೇಗಿದೆ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇದರಲ್ಲಿ. ಒಳ್ಳೆ ಗಿಡಗಳ ಕ್ವಾಲಿಟಿ ಗಿಡಗಳೆಲ್ಲ ಮಾತ್ರ ಸಿಗ್ತದೆ. ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಸಣ್ಣದಾಗಿ ಆಗಿದೆ. ಇದಕ್ಕೆ ಗೊಂಚಲು ಹೀರೆ ಅಂತ ಹೇಳುವಂಥದ್ದು. ಅದನ್ನು ಕಟ್ ಮಾಡಿದರೆ ಮಾತ್ರ ಆ ರೀತಿ ಅಷ್ಟು ಮೊದಲೇ ಇದನ್ನು ಕಟ್ ಮಾಡಿದರೆ ಇದು ಇಷ್ಟು ಮೇಲಕ್ಕೆ ಹೋಗ್ತಾನೆ ಇರಲಿಲ್ಲ. ಮತ್ತು ಇದರಲ್ಲಿ ತುಂಬ ಕಾಯಿಗಳಾಗ್ತಿತ್ತು. ಅದು ಮುಂದಕ್ಕೆ ಆಗಿದೆ. ನಾನು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮನೆಯಲ್ಲಿದ್ದೇನೆ. ನಿಮಗೆ ಇಲ್ಲಿ ಕಾಣ್ತಾ ಇದೆ ಒಂದು ಆ್ಯಪಲ್ ಸೋರೆಕಾಯಿಯ ಗಿಡ. ಇದು ಒಂದು ಹಲಸಿನ ಗಿಡ ಇದೆ. ಅದರ ಮೇಲಕ್ಕೆ ಹೋಗಿ ಅಲ್ಲಿಂದ ಪುನಃ ಕೆಳಗೆ ಇಳಿದಿದೆ. ನೋಡಿ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲೆಲ್ಲ ಆ್ಯಪಲ್ ಸೋರೆಕಾಯಿಯ ಬಳ್ಳಿ ಹಬ್ಬಿದೆ. ಆದರೆ ಇದರಲ್ಲಿ ಕಾಯಿ ಕಡಿಮೆ ಕಾಣ್ತಾ ಇದೆ. ಇದನ್ನು ಬಿಟ್ಟಿರೋದಕ್ಕೊಂದು ರೀಸನ್ ಇದೆ. ನಾನು ಈ ಟೆಕ್ನಿಕ್ ನಿಮಗೆ ತೋರಿಸ್ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇದನ್ನು ನಾನು ನಿಮಗೆ ಬಿಟ್ಟಿರುವಂಥದ್ದು. ಇದು ಹೀಗೆ ನೇರ ಬಿಟ್ಟರೆ ಹೀಗೆ ಹೋಗ್ತಾ ಇರ್ತದೆ, ಎಲ್ಲ ಕಡೆಯಲ್ಲಿ ಹೋಗ್ತಾ ಇರ್ತದೆ. ಇದು ತುಂಬ ಜಾಗದವರಿಗೆ ಏನೋ ಸಮಸ್ಯೆ ಇಲ್ಲ. ಮತ್ತು ಯಾರು ಕೆಮಿಕಲ್ ಕೃಷಿ ಮಾಡ್ತಾರೆ, ಅಂದರೆ NPK, DAP, ಫ್ಯಾಕ್ಟಾಂಪಾಸ್ ಈ ರೀತಿ ಎಲ್ಲ ಕೆಮಿಕಲ್ಗಳನ್ನು ಹಾಕಿ ಯಾರು ಮಾಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಇಲ್ಲ. ಯಾಕಂದರೆ ಅದೆಷ್ಟು ದೂರ ಹೋದ್ರೂ ಅದಕ್ಕೆ ಬೇಕಾದಷ್ಟು ಎಕ್ಸ್ಟ್ರಾ ಎನರ್ಜಿನ ಅವರು ಕೊಡ್ತಾರೆ. ಸಹಜವಾಗಿ ಸಾವಯವದಲ್ಲಿ ಮಾಡುವಾಗ ಅಷ್ಟು ಎನರ್ಜಿ ಸಾವಯವದಲ್ಲಿ ಸಿಗುವುದಿಲ್ಲ. ಕೆಮಿಕಲ್ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಡ್ರಗ್ಸ್ ತಗೊಂಡಾಗೆ. ಒಬ್ಬರು ಯಾರಾದರೂ ಡ್ರಿಂಕ್ಸ್ ತಗೊಂಡು ಸ್ವಲ್ಪ ಓವರ್ ಆಗಿ ಆಡ್ತಿದಾರಲ್ಲ, ಅದೇ ರೀತಿಯಲ್ಲಿ ಕೆಮಿಕಲ್ ಅಂತ ಹೇಳುವಂಥದ್ದು. ಸಾವಯವದಲ್ಲಿ ಅಷ್ಟಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವು ಅಷ್ಟು ಉದ್ದಕ್ಕೆ ಬಳ್ಳಿಗಳನ್ನು ಬಿಟ್ಟಾಗ ಇಲ್ಲಿ ಕಾಯಿಗಳಾಗುವುದು ಪ್ರಮಾಣ ತನ್ನಷ್ಟಕ್ಕೆ ಕಡಿಮೆ ಆಗ್ತದೆ. ಮತ್ತು ಬಳ್ಳಿಯೇ ಹೋಗ್ತಾ ಇರ್ತದೆ ಮುಂದಕ್ಕೆ. ಬಳ್ಳಿ ಡಿವೈಡ್ ಆಗೋದಿಲ್ಲ, 2-3 ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ ಬಳ್ಳಿಯ ತುದಿಯನ್ನು ನಾವು ಕಟ್ ಮಾಡಬೇಕಾಗ್ತದೆ. ನೋಡಿ, ಈ ರೀತಿ ಈಗ ಬಳ್ಳಿ ಬಂದಿದೆ. ಇಲ್ಲಿಂದ ನಾವು ಈ ರೀತಿ ಕಟ್ ಮಾಡಿದಾಗ ನಿಮಗೆ ಇಲ್ಲಿ 2 ಬಳ್ಳಿಗಳು ಅದರಿಂದ ಹೊರಟು ಅದರಲ್ಲಿ ಕಾಯಿ ಆಗ್ಲಿಕ್ಕೆ ಶುರು ಆಗುತ್ತೆ. ನಾನೇನಾದರೂ ಮೊದಲೇ ಇದನ್ನು ಕಟ್ ಮಾಡಿದರೆ ಇದು ಇಷ್ಟು ಮೇಲಕ್ಕೆ ಹೋಗ್ತಾನೆ ಇರಲಿಲ್ಲ. ಮತ್ತು ಇದರಲ್ಲಿ ತುಂಬ ಕಾಯಿಗಳಾಗ್ತಿತ್ತು. ಅದು ಮುಂದಕ್ಕೆ ಆಗಿದೆ. ನಾನು ಮೊನ್ನೆ ಕಟ್ ಮಾಡಿದ್ದೇನೆ, ಅದನ್ನು ನಿಮಗೆ ತೋರಿಸ್ತೇನೆ. ಈ ರೀತಿ ಇದನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಬಾರದು. ಬಿಟ್ಟರೆ ಇದು ಮಾತ್ರ ಬೆಳೀತಾ ಇರ್ತದೆ. ಆಗ ಅದರ ಎನರ್ಜಿ ನಮಗೆ ಸಾಕಾಗುವುದಿಲ್ಲ. ಇಲ್ಲಿ ನೀವು ಕಾಣಬಹುದು ನೋಡಿ, ಇಲ್ಲಿ ಒಂದು ಸೋರೆಕಾಯಿ ಆಗಿದೆ. ಈ ಸೋರೆಕಾಯಿ ಇದಕ್ಕಿಂತ ಮುಂದಕ್ಕೆ ಹೋಗುವಾಗ ಇದರ ಬೆಳವಣಿಗೆ ತನ್ನಷ್ಟಕ್ಕೆ ಸ್ಟಾಪ್ ಆಗ್ತದೆ. ಯಾಕಂದರೆ ಪೂರ್ತಿ ಎನರ್ಜಿ ಇದಕ್ಕೆ ಬೀಳ್ತದೆ. ನಾವು ಕೆಮಿಕಲ್ ಕೊಟ್ಟಾಗ ಇಲ್ಲಿ ಪುನಃ ಎಲ್ಲ ಕಡೆಯಲ್ಲಿ ಆಗ್ಲಿಕ್ಕೆ ಆಗ್ತದೆ. ಇಲ್ಲಿ ಕೆಮಿಕಲ್ ಇಲ್ಲದಿದ್ದಾಗ ಈ ರೀತಿ ಕಟ್ ಮಾಡಿದಾಗ ನಿಮಗೆ ಈ ಸೋರೆಕಾಯಿ ದಪ್ಪಾಗಿ ಬೆಳಿಲಿಕ್ಕೆ ಶುರು ಆಗುತ್ತೆ. ಈ ರೀತಿ ನಾವು ಸಿಟಿಗಳಲ್ಲೆಲ್ಲ ಸ್ವಲ್ಪ ಕಡಿಮೆ ಜಾಗಗಳು ಇರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಎಲ್ಲವನ್ನು ಹೀಗೆ ಬೆಳಿಲಿಕ್ಕೆ ಬಿಟ್ಟರೆ ನಮಗೆ ಬಳ್ಳಿಯಲ್ಲಿ ಲಾಂಗ್ ಟೈಮಲ್ಲಿ ಹೆಚ್ಚು ಲೇಟ್ ಆದಮೇಲೆ ಕಾಯಿಗಳಾಗಲಿಕ್ಕೆ ಪ್ರಾರಂಭ ಆಗ್ತದೆ. ನಿಮಗೆ ಈಗ ಅಲ್ಲಿ ಬಳ್ಳಿಯನ್ನು ಕಟ್ ಮಾಡಿದಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ತೋರಿಸಿನಲ್ಲಿ ಸ್ಯಾಂಪಲ್ ನಮ್ಮ ಹತ್ರನೇ ಇದೆ. ನೋಡಿ, ಇಲ್ಲಿ ಸೋರೆಕಾಯಿಯ ಬಳ್ಳಿ ಇದೆ. ಇಲ್ಲಿ ಮೊನ್ನೆ ನಾನು ಅದರೊಟ್ಟಿಗೆ ಇದು ನೆಟ್ಟಿರುವಂಥದ್ದು. ಅದು ಮತ್ತು ಇದು ಒಟ್ಟಿಗೆ ಬೀಜ ಮಾಡಿರುವಂಥದ್ದು. ನಿಮಗೆ ಅದರಲ್ಲಿ ಕೈತೋಟ ಪಾರ್ಟ್ 3 ಇರಬೇಕು. ಅದರಲ್ಲಿ ಇದರ ಬಗ್ಗೆ ಅದನ್ನು ನೆಡುವುದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೆ. ನೋಡಿ, ಇದನ್ನು ನಾನು ಕಟ್ ಮಾಡಿದ್ದೆ. ಅದನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕಟ್ ಮಾಡಿದ್ದಕ್ಕೆ ಅಲ್ಲಲ್ಲೇ ಅಡ್ಡ ಹೆಗ್ಗೆಗಳು ಬಂದು ಅಲ್ಲಲ್ಲೇ ಸೋರೆಕಾಯಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ನೋಡಿ, ಇದು ಆ್ಯಪಲ್ ಸೋರೆ ಅಂತೇಳಿ ತುಂಬ ಟೇಸ್ಟ್ ಆಗಿರ್ತದೆ. ನೋಡಿ, ಇಲ್ಲೊಂದಿದೆ, ನೋಡಿ ಇಲ್ಲಿ ಆಗಿದೆ, ನೋಡಿ ಇಲ್ಲಿ ಆಗಿದೆ, ನೋಡಿ ಇಲ್ಲಿ ಆಗಿದೆ. ದೊಡ್ಡ ದೊಡ್ಡ ಸೋರೆಕಾಯಿಗಳಾಗ್ತಾ ಇದೆ. ನೋಡಿ, ನ್ಯಾಚುರಲ್ ಆಗಿ ಸಿಸ್ಟಮೆಟಿಕ್ ಆಗಿ ಇದರಲ್ಲಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇದನ್ನು ನಾನು ಅಲ್ಲಲ್ಲೇ ಕಟ್ಟಿಂಗ್ ಮಾಡಿ ಅಲ್ಲಿ ಅಡ್ಡ ಹೆಗ್ಗೆಗಳು ಹೋಗ್ಲಿಕ್ಕೆ ಸಹಾಯ ಆಗಿದೆ. ನೋಡಿ, ಇಲ್ಲಿಂದೊಂದು ಇಲ್ಲಿ ಹೋಗಿದೆ, ಇಲ್ಲಿಂದೊಂದು ಈ ಕಡೆಗೆ ಹೋಗಿದೆ. ಅಲ್ಲಲ್ಲಿ ಅಡ್ಡ ಹೆಗ್ಗೆಗಳು ಹೋದಾಗ ತುಂಬ ಚೆನ್ನಾಗಿ ಅದರಲ್ಲಿ ಸೋರೆಕಾಯಿಗಳು ಬರ್ತದೆ. ಯಾವುದೇ ಈ ಬಳ್ಳಿಗಳೆಲ್ಲ ಅಷ್ಟೇ, ನಿಮಗೆ ತುಂಬ ಜಾಗ ಇದ್ರೆ ಏನು ತೊಂದರೆ ಇಲ್ಲ. ಆದರೆ ತುಂಬ ಜಾಗ ಇಲ್ಲ ಇದ್ರೆ ಈ ರೀತಿ ಒಂದು ಮುಂದಕ್ಕೆ ಹೋಗ್ಬೇಕಾದ್ರೆ ಹೆಚ್ಚು ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಬೇಡಿ. ಕಟ್ ಮಾಡಿ, ಆಗ ಅಲ್ಲಿಂದ ಡಿವೈಡ್ ಆಗ್ತದೆ. ಅದೇ ರೀತಿಯಲ್ಲಿ ಗೊಂಚಲು ಹೀರೆದನ್ನು ಅದೇ ರೀತಿ ಮಾಡಿದೆ. ನಿಮಗೆ ತೋರಿಸ್ತೇನೆ ಬನ್ನಿ. ನೋಡಿ, ಇದು ಗೊಂಚಲು ಹೀರೆಕಾಯಿದ್ದು. ಇಲ್ಲಿ ನೋಡಿ, ಹತ್ರಕ್ಕೆ ತನ್ನಿ. ನೋಡಿ, ಇಲ್ಲಿಯೂ ಕೂಡ ಇಲ್ಲಿ ಕಟ್ ಮಾಡಿದ್ರಿಂದಾಗಿ ಅಲ್ಲಲ್ಲೇ ಚಿಗುರುಗಳು ಬಂದಿದೆ. 1, 2, 3, 4, 5 ಚಿಗುರುಗಳು ಬಂದಿದೆ. ಪ್ರತಿ ಚಿಗುರುಗಳಲ್ಲೂ ಕಾಯಿಗಳಿದೆ. ನೋಡಿ, ಇಲ್ಲಿ ಸಣ್ಣದಾಗಿ ಹೂಗಳು ನಿಮಗೆ ಕಾಣ್ತಿದೆ. ನೋಡಿ, ಇಲ್ಲಿ ಕಾಣ್ತಿದೆ ನಿಮಗೆ. ಇಲ್ಲಿ ಸಣ್ಣದಾಗಿ ಆಗಿದೆ. ಇದಕ್ಕೆ ಗೊಂಚಲು ಹೀರೆ ಅಂತ ಹೇಳುವಂಥದ್ದು. ಅದನ್ನು ಕಟ್ ಮಾಡಿದರೆ ಮಾತ್ರ ಆ ರೀತಿ ಅಷ್ಟು ಬರುವಂಥದ್ದು. ಇಲ್ಲದಿದ್ರೆ ಇದು ನೇರ ಹೋಗ್ತಾ ಇರ್ತದೆ. ನೀವು ಇಲ್ಲಿ ಕಾಣಬಹುದು. ಇಲ್ಲಿ ಬನ್ನಿ ನೋಡಿ, ಇಲ್ಲೆಲ್ಲ ಇದು ಹೋಗ್ತಾ ಇದೆ. ಅಲ್ಲಲ್ಲಿ ಹೋಗ್ತಾ ಇದೆ. ಬಿಟ್ಟರೆ ಇದರಲ್ಲಿ ಏನು ಕಾಯಿಗಳು ಕಾಣ್ತಾ ಇಲ್ಲ. ಆದರೆ ಅದರಲ್ಲಿ ತುಂಬ ಕಾಯಿಗಳು ಕಾಣ್ತದೆ. ಈ ಬಳ್ಳಿಗಳೆಲ್ಲ ಗಿಡಗಳಿಗೆ ಎಷ್ಟೋ ಸಲ ಹಿಡಿಯುವುದಿಲ್ಲ. ನಾವು ಹಿಡಿಸಿದಾಗ ಹಿಡಿಯುವುದಿಲ್ಲ, ಎಲ್ಲೆಲ್ಲಿ ಬೀಳ್ತಾ ಇರ್ತದೆ. ಅದಕ್ಕೋಸ್ಕರ ನಾನು ಮೊನ್ನೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಆ್ಯಡ್ ನೋಡಿದ್ದೆ. ಇದನ್ನು ಯಾವುದೇ ಕಂಪನಿಯಿಂದ ಪ್ರಮೋಷನ್ ಮಾಡ್ತಿಲ್ಲ, ಅದು ಯಾವ ಕಂಪನಿಯಿಂದ ಗೊತ್ತಿಲ್ಲ. ಆದರೆ ನನಗೆ ಉಪಯೋಗ ಆಗಿದೆ. ಆ ಕಾರಣಕ್ಕೋಸ್ಕರ ಇದನ್ನು ತೋರಿಸ್ತಿದ್ದೇನೆ. ನಿಮಗೆ ಕಾಣ್ತಿದೆ, ಇದು ಗಿಡವನ್ನು ಗ್ರಿಪ್ಪಾಗಿ ಹಿಡ್ಕೊಳ್ಳಿಕ್ಕೆ ಇರುವಂಥದ್ದು. ಇದು ಹೇಗೆ ಗ್ರಿಪ್ಪಾಗಿ ಹಿಡ್ಕೋತದೆ ಅಂತ ನಿಮಗೆ ತೋರಿಸ್ತೇನೆ. ಒಂದು ಹೀರೆಕಾಯಿಯ ಬಳ್ಳಿ ಇದೆ. ಇದು ಈ ಬಳ್ಳಿಯನ್ನು ಹೀಗೆ ನಾವು ಇದಕ್ಕೆ ಸಿಕ್ಕಿಸಿ ಇಲ್ಲಿ ಹೀಗೆ
ಗ್ರಿಪ್ ಆಗಿ ನಿಲ್ತದೆ ಅದರಲ್ಲಿ, ಅಲ್ಲಿ ಹಾಗೆ ನಿಲ್ತದೆ. ಅದಕ್ಕೋಸ್ಕರ ಒಂದು ಗ್ರಿಪ್ಪರ್ ಅಂತೇಳಿ ಗಟ್ಟಿಯಾಗಿ ನಿಲ್ಲಿಗೋಸ್ಕರ ಇರುವಂಥದ್ದು. ಇದರಲ್ಲಿ ಕೆಲವು ಸಲ ನಿಲ್ಲುವುದಿಲ್ಲ ಕೆಲವು ಬಳ್ಳಿಗಳಲ್ಲಿ, ನಮ್ಗೆ ಎಲ್ಲಿ ಬೇಕು ಅಲ್ಲಿ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತದೆ. ಈ ಬಳ್ಳಿಯನ್ನು ಇದಕ್ಕೆ ಸಿಕ್ಕಿಸಿ ಹಾಗೆ ಇಲ್ಲಿಂದ ಹೀಗೆ ಗ್ರಿಪ್ ಇಟ್ಕೊಂಡ್ರೆ ಈ ಬಳ್ಳಿ ಮತ್ತೆ ಈ ಕಡೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ನಮಗೆ ಬಳ್ಳಿಯನ್ನು ಯಾವ ಕಡೆಗೆ ಬೇಕು ಆ ಕಡೆಗೆ ತಿರುಗಿಸ್ಲಿಕ್ಕೆ ಆಗ್ತದೆ. ನೋಡಿ 2 ತಿಂಗಳ ಹಿಂದೆ ನೆಟ್ಟಿರುವಂತ ಬದನೆ ಗಿಡದಲ್ಲಿ ಬದನೆ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ, ರೌಂಡ್ ಬದನೆ ಇದು, ಅಲ್ಲಲ್ಲಿ ಒಂದೊಂದು ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ನೋಡಿ, ಇಲ್ಲಿ ನಿಮಗೆ ಕಾಣಬಹುದು ಹೇಗಿದೆ ನೋಡಿ, ತುಂಬಾ ಚೆನ್ನಾಗಿ ಬರ್ತಾ ಇದರಲ್ಲಿ. ಒಳ್ಳೆ ಗಿಡಗಳ ಕ್ವಾಲಿಟಿ ಗಿಡಗಳೆಲ್ಲ ಮಾತ್ರ ಸಿಗ್ತದೆ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಜನರಿಗೆ ಕೊಟ್ಟಿದ್ದೇನೆ ನಾನು ಗಿಡಗಳನ್ನೆಲ್ಲ. ನೋಡಿ ಇಲ್ಲಿ ಒಂದು ಹಗ್ಗ ಇದೆ, ಆ ಹಗ್ಗಕ್ಕೆ ಇದನ್ನು ನಾನು ಸಿಕ್ಕಿಸ್ಬೇಕು. ಇದನ್ನು ಹೊರಗಡೆಯಿಂದ ಇನ್ನೊಂದು ಹಗ್ಗ ಕಟ್ಟೋದು ದೊಡ್ಡ ರಾಮಾಯಣ ನೋಡಿ. ಇದು ಲಾಕ್ ಆಗಾಯ್ತು, ಇನ್ನೆಲ್ಲೂ ಇಲ್ಲಿ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೆ ಅದರದ್ದು ಲಿಂಕ್ ಹಾಕಿರ್ತೇನೆ, ನೀವು ಬೇಕಾದ್ರೆ ಫೇಸ್ಬುಕ್ಕಲ್ಲಿ ನಿಮಗೆ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ನನಗೆ ಹೆಚ್ಚು ಗೊತ್ತಿಲ್ಲ ಅದರ ಬಗ್ಗೆ, ನಿಮಗೆ ಬೇರೆ ಬೇರೆ ಇದರಲ್ಲೆಲ್ಲ ಸಿಗ್ಬೋದು, ಅಮೆಝಾನಲ್ಲಿ ಅಲ್ಲಿ ಇಲ್ಲೆಲ್ಲ ಸಿಗ್ಬೋದು. ಅದಕ್ಕೆ ಒಂದು 400 ರೂಪಾಯಿನ ಆಗಿದೆ. ಅದರಲ್ಲಿ ತುಂಬ ಒಂದಿಷ್ಟು ನಮಗೆ ಸಿಕ್ಕಿದೆ. ಮತ್ತು ಹೆಚ್ಚು ಟೈಮು ಇದನ್ನು ಉಪಯೋಗ ಮಾಡ್ಬೋದು, ಯಾಕೆಂದರೆ ಪ್ಲಾಸ್ಟಿಕ್ ಆದ್ರಿಂದಾಗಿ ಅದು ಹಾಳಾಗೋದಿಲ್ಲ. ಇದರ ಕೆಲಸ ಮುಗಿದ ಮೇಲೆ ತೆಗೆದಿಟ್ಟು ಪುನಃ ಮುಂದಿನ ವರ್ಷಕ್ಕೂ ನಾವು ಅದನ್ನು ಉಪಯೋಗ ಮಾಡ್ಬೋದು. ಈ ರೀತಿ 2 ಸಿಸ್ಟಮ್ ಅನ್ನು ತೋರಿಸಿದ್ದಾನೆ. ಒಂದು ಆಪಲ್ ಸೋರೆಕಾಯಿದು, ಅದರೊಟ್ಟಿಗೆ ತಗೊಳ್ಳುವಂಥ ಒಂದು ಗ್ರಿಪ್ಪರ್, ಅದರದ್ದು ಲಿಂಕ್ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಫೇಸ್ಬುಕ್ ಯಾರಿಗೆ ಗೊತ್ತಿದೆ, ಫೇಸ್ಬುಕ್ಕಲ್ಲಿ ಅದರ ಆ್ಯಡ್ಗಳೆಲ್ಲ ಬರ್ತಾ ಇರ್ತದೆ. ಪ್ಲಾಂಟ್ ಗ್ರಿಪ್ಪರ್ ಅಂತೇಳಿ ಯಾವುದಾದ್ರೂ ಇದು ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ನೀವೆಲ್ಲರೂ ಕೂಡ ಈ ರೀತಿಯ ವಿಡಿಯೋಗಳನ್ನು ತುಂಬ ಜನರಿಗೆ ಪಸರಿಸಬೇಕು, ಗ್ರೂಪ್ಗಳಿಗೆ, ಬೇರೆ ಬೇರೆ ಕಡೆಗೆ ವೈರಲ್ ಮಾಡಬೇಕು. ಯಾಕಂತ ಹೇಳಿದರೆ ಇದು ಅಗತ್ಯ ಇರುವಂಥದ್ದು ಜನರಿಗೆ. ಹೊರಗಡೆ ಎಷ್ಟೋ ವಿಚಾರಗಳನ್ನು ನೀವೆಲ್ಲರೂ ಕೂಡ ವೈರಲ್ ಮಾಡ್ತಿರ್ತೀರಿ, ಅಂಥದ್ರಲ್ಲಿ ಈ ಸಬ್ಜೆಕ್ಟ್ ಜನರಿಗೆ ಮುಟ್ಟಿದರೆ ಅವರ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥ ಒಂದು ನಾವು ಗಿಫ್ಟ್ ಕೊಟ್ಟಾಗತ್ತೆ. ಈ ವಿಡಿಯೋ ನಾವು ಕೊಟ್ಟರೆ ನನಗೆ ತುಂಬ ಜನರು ರಾಜ್ಯಾದ್ಯಂತ ಕಾಂಟ್ಯಾಕ್ಟಲ್ಲಿದ್ದಾರೆ. ಈ ರೀತಿಯ ನಮ್ಮ ಚಾನಲ್ ನೋಡಿ ಸುಮಾರು ಒಂದು 1000 ಜನ ಮನೆಯಲ್ಲಿ ಕೈತೋಟ ಪ್ರಾರಂಭ ಮಾಡಿದ್ದಾರೆ, ಒಂದು ರೆವಲ್ಯೂಷನ್ ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಬ್ಬರು ಈ ರೀತಿಯ ಕೈತೋಟಗಳನ್ನು ಮಾಡಿ ನನಗೆ ಫೋಟೋಗಳನ್ನು ಕಳಿಸ್ತಾರೆ, ವಿಡಿಯೋಗಳನ್ನು ಕಳಿಸ್ತಾರೆ. ಸರ್ ನಮ್ಮ ಊರಿಗೆ ಬನ್ನಿ, ನಮ್ಮ ಕೈತೋಟ ನೋಡಿ, ನೀವು ಯಾವುದನ್ನು ನೀವು ಗೈಡ್ ಮಾಡ್ತೀರ ಅದನ್ನು ನೋಡಿ ನಾವು ಪ್ರಾರಂಭ ಮಾಡಿದ್ವಿ. ಇದನ್ನೆಲ್ಲ ತುಂಬ ಜನರು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ವೀಕ್ಷಕರಾಗಿದ್ದೀರಿ. ಕೇವಲ ವೀಕ್ಷಕರು ಮಾತ್ರ ಅಲ್ಲ, ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ ಆಗಬೇಕು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಬಟನ್ ಅನ್ನುವಂಥದ್ದಿದೆ, ಅದನ್ನು ಒತ್ತಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಂಬಲಿಸಿ. ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.